ಈಗ ರಾಗಿಗೆ ಎಡೆ ಹೊಡೆಯದ್ರಿ ಇದು. ಈಗ ಸುಮ್ಮನೆ ಈಗ ಎತ್ತು ಹಿಡ್ಕಂದ್ರೆ ಖರ್ಚು ಐತ್ರಿ. ಈಗ ಎತ್ತಿಂದ ಭಾಳ ಖರ್ಚು. ಈಗ ಆ ಎತ್ತಿಗೆ 3 ಮಂದಿ, ಕುಂಟಿಗೆ 3 ಮಂದಿ ಬೇಕ್ರಿ. ಈಗ ಎತ್ತು ಸಿಗಂಗಿಲ್ರಿ. ಹಂಗಾಗಿ ನಮ್ದು ಬಲರಾಮ್ ಇತ್ರಿ. ಅವನ ಇದು ಲೆಕ್ಕಕ್ಕೆ ನಾವು ಸರ್ಸ್ಯಂದು ಒಳ್ಳೆ ಹೊಡೆ ಹೆಂಗ ಬಿತ್ತನೆ ಮಾಡ್ರಿ. ಅದಕ್ಕೆ ಆದ್ರೆ ಸೆಗಣಿಲ್ಲ, ಇದರಿಂದ ಸೆಗಣಿಲ್ಲ, ಮೂಲ ಗೊಬ್ಬರ ಸಿಗೋದಿಲ್ಲ. ನಮಸ್ತೆ, ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೂನಡಿ ತಾಲೂಕಿನ ಹುಳಲ್ ಗ್ರಾಮದಲ್ಲಿದ್ದೀನಿ. ಇಲ್ಲೇನು ವಿಶೇಷಪ್ಪ ಅಂದ್ರೆ ರೈತರು ಇಲ್ಲಿ ನಾವು ಹಿಂದೆ ನೋಡ್ತಾ ಇರ್ಬೋದು ರಾಗಿ ಬಿತ್ತನೆ ಮಾಡ್ಯಾರ. ಆದ್ರೆ ಇವತ್ತು ರಾಗಿ ಬಿತ್ತನೆನೂ ಅವರು ಟ್ಯಾಕ್ಟ್ರ್ ಮುಖಾಂತರ ಬಿತ್ತನೆ ಮಾಡ್ಕೊಂಡ್ರೆ ಅದನ್ನು ಇವಾಗ ಟ್ಯಾಕ್ಟ್ರ್ ಮುಖಾಂತರ ಅವರು ಅಂದ್ರೆ ಕಳೆ ನಿರ್ವಹಣೆಗೆ ಎಡೆಗಡ್ಡೆ ಅಂತ ನಾವು ಹೆಂಗೆ ಹೇಳ್ತೀವಿ ಅದನ್ನು ನಿರ್ವಹಣೆ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ ಮತ್ತು ಅದು ಯಾವ ಥರ ಲಾಭ ಆಗುತ್ತೆ ಅಂಥೇಳಿ ಇಲ್ಲಿರೋ ನಮ್ಮ ಸ್ನೇಹಿತರ ಜೊತೆಗೆ ಮಾತಾಡೋಣ. ಅವ್ರ ಹೆಸರು, ವಿಳಾಸ ಮತ್ತು ಅವ್ರ ಜೊತೆಗೆ ಮಾತಾಡ್ಕೊಂತ ಅಣ್ಣ. ನಮಸ್ತೆ, ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಮಾಡ್ತೀವಿ ಅಂತ. ಮಾಡ್ತೀವಿ ಅಣ್ಣ. ಏನು ಟ್ಯಾಕ್ಟ್ರಿ ವಿಶೇಷ ಏನೈತ್ರಿ ಇದು? ಏನಿಲ್ರಿ, ಈಗ ರಾಗಿಗೆ ಎಡೆ ಹೊಡೆಯದ್ರಿ ಇದು. ಈಗ ಸುಮ್ಮನೆ ಈಗ ಎತ್ತು ಹಿಡ್ಕಂದ್ರೆ ಖರ್ಚು ಐತ್ರಿ. ಈಗ ಎತ್ತಿಂದ ಭಾಳ ಖರ್ಚು. ಈಗ ಆ ಎತ್ತಿಗೆ 3 ಮಂದಿ, ಕುಂಟಿಗೆ 3 ಮಂದಿ ಬೇಕ್ರಿ. ಈಗ ಎತ್ತು ಸಿಗಂಗಿಲ್ರಿ. ಹಂಗಾಗಿ ನಮ್ದು ಬಲರಾಮ್ ಇತ್ರಿ. ಅವನ ಇದು ಲೆಕ್ಕಕ್ಕೆ ನಾವು ಸರ್ಸ್ಯಂದು ಒಳ್ಳೆ ಹೊಡೆ ಹೆಂಗ ಬಿತ್ತನೆ ಮಾಡ್ರಿ ಅದಕ್ಕೆ ನೋಡ್ಕೊಂಡು ಅದ ಸಾಲಿಸ್ತಾ ಇದು ಎಷ್ಟು ಆಕತ್ತೆ ಅಷ್ಟು ಇಂಚಿಗೆ ಸರ್ಸ್ಕೊಂಡು ಮಾಡ್ಕೊಂಡವ್ರಿ. ಈಗ ಮತ್ತೆ ಮಾಡ್ಕೊಂಡ್ರಿ. ಇದೇನು ಬಲರಾಮ ರೀ ನಿಮ್ಮ ಟ್ಯಾಕ್ಟ್ರಿಗಿರೋ ಫಿಕ್ಸ್ ಗಾಡಿ ಇದೆ? ಹ್ಞೂ ರೀ. ಅದಕ್ಕೆ ನಾವು ಅದಕ್ಕೆ ಸೆಟ್ ಮಾಡ್ಕೊಂಡು ಓಡಾಕತ್ತವ್ರಿ. ಇದು ಯಾವ ಥರ ರೈತರ ಲಾಭ ಆಗೋದ್ರೆ? ಇದು ಭಾಳ ಯೂಸ್ ಆಗತ್ತೆ ರೀ. ಇದು ಡೀಸೆಲು ಉಳಿತೈತಿ, ರೊಕ್ಕ ಉಳಿತೈತಿ ರೀ. ಈಗ ಭಾಳ ರೊಕ್ಕ ಉಳಿತೈತಿ. ಈಗ ಭಾಳ ಅಂದ್ರೆ ಈಗ ಮತ್ತೀಗ ಆಳಿಗೆ ಖರ್ಚು ಇಡೋ ತಪ್ಪತ್ ರೀ. ಮತ್ತು ಕೆಲಸ ದೌಡಕತ್ತಿ ರೀ. ಇದೇ ಕೆಲಸ ಎತ್ತಲ್ಲಿ ಹೊಡೆದ್ರಿ ಒಂದು 2 ದಿವ್ಸ ಹೊಡಿಬೇಕ್ರಿ. 2 ದಿವಸ ಈಗ 1 ದಿವ್ಸದಾಗ ಆಗ್ಬಿಡ್ತೈತಿ. ಒಂದಿನದಾಗ ಎಷ್ಟು ಎಕರೆ ಹೊಡಿತೀರಿ? ಒಂದಿನದಾಗ ಇದು ನಾನು ಭಾಳ ನಿಧಾನ ಹೊಡ್ಯಾಕತ್ತೇನ್ರಿ. ಅದನ್ನ ಈಗ ಸಣ್ಣದೈತ್ರಿ, ಮುಸ್ತೈತಿ ಅಂತಂದು. ಇಲ್ಲ ಅಂದ್ರೆ ಇಷ್ಟೈತಿ ಹೊಲ ಊಟ ಹಾಕತ್ರಿ ಅದು. ದೌಡ್ ಸ್ವಲ್ಪ ದೊಡ್ಡದಿದ್ರೆ ಅಡಿಕೆ ಇಲ್ಲದ್ರ. ಈಗ ಅಡಿಕೆ ಒಂದು ಅದಾವಲ್ರಿ, ಹಂಗಾಗಿ ನಿಧಾನ ಹೊಡಿಬೇಕ್ರಿ. ಈಗ ಅಡಿಕೆ ಹೋಗತ್ತೆ. ಅಡಿಕೆ ನಾಟಿ ಮಾಡ್ರಿ, ಅಡಿಕೆ ಮಾಡ್ಕೊಂಡು ರಾಗಿ ಬಿತ್ತನೆ ಮಾಡ್ರಿ. ಈಗ ಹಂಗಾಗಿ ಬೇಗ ಹೊಡ್ಯಾಕ್ ಬರಂಗಲ್ರಿ. ಅಡಿಕೆ ಹೋಗತ್ತೆ ಅಂತಂದು ನಿಧಾನಕ್ಕೆ ಹೊಡಿಬೇಕ್ರಿ ನೋಡ್ಕೊಂತ. ಹಂಗಾಗಿ ಲೇಟ್ ಆಗತ್ತೆ. ಹುಷಾರಲ್ಲಿ ಹೊಡ್ಕೊಂತ ಹೋಗ್ಬೇಕ್ರಿ. ಅನುಕೂಲ ಐತಿ. ಎತ್ತಿಲ್ ಹೊಡೆದ್ರೆ ಎಷ್ಟು ದುಡ್ಡು ಖರ್ಚಾಗ್ತಿತ್ರಿ? ಎತ್ತಿಲ್ ಹೊಡೆದ್ರೆ ಮತ್ತೆ ಈಗ ಒಬ್ರಿಗೆ ಈಗ 400-500 ರೂಪಾಯಿ ಪಗಾರ ತಗೊಂತಾರ್ರಿ. ಈಗ ಒಬ್ರಿಗೆ 3 ಆಳು 1500. ಮತ್ತು ಎತ್ತಿಗೆ ಒಂದು 1000 ಕೊಡ್ಬೇಕ್ರಿ. ಭಾಳ ರೊಕ್ಕ ಖರ್ಚಾಗತ್ತೆ. 2500 ರೂಪಾಯಿ ಒಂದು ಗಿಡಕ್ರಿ. ಈಗ ಇದಾಗ ಒಂದು 1000 ರೂಪಾಯಿದಾಗ ಕೆಲಸ ಮುಗಿದು ಬಿಡ್ತದೆ ನಮ್ಮ ತೋಟ. ಅಂದ್ರೆ ರೈತರಿಗೆ ಭಾಳಷ್ಟು ಹೆಲ್ಪ್. ದೌಡು ಕೆಲಸನೂ ದೌಡಕತ್ರಿ. ನಮ್ಮ ಟ್ಯಾಕ್ರಿಯಲ್ಲೇ ಇದೇ ಟ್ಯಾಕ್ರಿಯಲ್ಲೇ ಬಿತ್ತೀರಿ. ಇದೇನು ಗಾಡಿ ವಿಶೇಷ ಏನ್ರಿ ಅಣ್ಣ? ಇದು ಏನೇನು ಮಾಡುತ್ತೆ? ಇದು ಎಲ್ಲ ಎತ್ತು 4 ಎತ್ತಿನ ಬೇಸಾಯ ಮಾಡ್ತದೆ ನೋಡ್ರಿ. ಅದು 4 ಎತ್ತಿನ ಬೇಸಾಯ ಮಾಡುತ್ತೀರಿ. ಅಲ್ಲಿ ಬಂದ್ರೆ ನೋಡ್ರಿ ನಮ್ಮ ಸರ್ ಇವ್ರದಾರ ರೀ ಹೊಲ. 4 ಎತ್ತಿನ ಬೇಸಾಯ ಮಾಡುತ್ತಾರೆ. ಪಾಡ್ರಿ ಇದು ಹಂಗಂದ್ರೆ ರೈತರ ಮಿತ್ರ. ಪಾರು ಚಲೋ ಆಗೈತೆ ರೀ. ಅದು ಈಗ ಇದಾಗಿರೋದು ಐತ್ರಿ. ಅದು ಈಗ ಎಡೆ ಹೊಡಿಬೋದು. ಇದ್ರಾಗೂ ಬಿತ್ತ ಮಿಷನ್ ಬಂದವ್ರಿ ಸಣ್ಣ. ಇದ್ರಾಗೂ ಬತ್ಬೋದು, ಕೂರ್ಗಿ ಹಾಕ್ಯಂತ ಎಲ್ಲದೂ ಮಾಡ್ಬೋದು. ಇದ್ರಿಗೆ ಒಟ್ಟು ಎತ್ತಲ್ಲಿ ಏನೇನು ಮಾಡ್ಬೋದು ಎಲ್ಲ ಮಾಡ್ಬೋದು ಇದ್ರಾಗ. ಅಂದ್ರೆ ಎತ್ತು ಈ ಒಂದು ಸಣ್ಣ ಮಿನಿ ಟ್ಯಾಕ್ರಿ ಒಂದು 4 ಎತ್ತಿಗೆ ಸಂಬಂಧ ಒಂದು ಟ್ಯಾಕ್ರಿ. ಇದು ತಂದಿದ್ದು ಯಾವಾಗ್ರಿ ಸರ್ ನೀವು? ಇದು ತಂದು 1 ವರ್ಷ ಆಯ್ತು ರೀ. 1 ವರ್ಷ. ಮತ್ತೆ ಯಾವ ಥರ ಹೆಲ್ಪ್ ಆಗುತ್ತೆ ರೀ ರೈತರಿಗೆ? ಇದು ಈಗ ಎಣ್ಣೆ ಹೊಡ್ಯಾಕ್ರಿ. ಈಗ ಅಡಿಕೆ ಒಳಗೆ ಎಣ್ಣೆ ಹೊಡ್ಯಾಕಾತು. ಬೇರೆ ಹೊಲ ಬೆಳೆಗೆ ಅದು ದಾಳಂಬ್ರಿ ಹೊಲ ಇದ್ದವ್ರಿಗೆ ಇದಕ್ಕೆ ಎಣ್ಣೆ ಹೊಡ್ಯಾಕ ಎಣ್ಣೆ ಕ್ಯಾನ್ ಹಾಕಕ್ಕೆ ಬರ್ತೈತಿ ರೀ ಹಿಂದೆ. ಅದನ್ನ ಹಾಕ್ಯಂದು ಕೆಲಸ ಮಾಡ್ಬೋದು. ಭಾಳ ಕೆಲಸ ಮಾಡ್ತೈತಿ ಇದು. ಯೂಸ್ ಆಗತ್ರಿ, ಅಡಿಗೆಟ್ ಹೊಡ್ಯಾಕ ಯೂಸ್ ಆಗತ್ರಿ. ಮತ್ತೆ ಇಂದ ಒಂದು ಟ್ಯಾಂಕಿ ಕುಂದಿರ್ಸ್ತಂತಾರೆ. ಇದಕ್ಕೆ ಟ್ಯಾಂಕಿ ಕುಂದಿರ್ಸ್ಕೊಂಡು ಸ್ಪ್ರೇ ಮಾಡ್ಕೊಂತ ಹೋಗ್ಬೋದ್ರಿ. ಅಷ್ಟು ಅಡಿಕೆ ಹತ್ರ ಇದ್ರೆ ಅದಕ್ಕೂ ಹೊಡಿಬೋದು ರೀ. ಅಡಿಕೆಗೆ ಸ್ಪ್ರೇ ಮಾಡ್ಬೋದ್ರಿ. ಆಮೇಲೆ ಕೆಳಗನ ಸ್ಪ್ರೇ ಮಾಡ್ಬೋದು.
ನೆಲದಾಗ ಬರ್ತೈತೆ ರೀ. ಈಗ ಒಂದು ಸಲ ಎಣ್ಣೆ ಹೊಡ್ಯಾಕತ್ರಿ, ಈ ಸಾಲ ಅಂದ್ರೆ ಇಷ್ಟು ಸಾಲ ಒಂದು 15-20 ಸಾಲ ಹೋಗ್ರಿ ಒಂದೇ ಸಲ ಹೋದೆ ಅಂದ್ರೆ. ಹಂಗೆ 2 ಸಲ ಹೋಗ್ಬಿಟ್ರೆ 30 ಸಾಲ ಹೋಗ್ಬಿಡ್ತಾರೆ. 30 ಸಾಲ ಮನುಷ್ಯರು ಆದಂದ್ರೆ 2-3-4 ಸಾಲ ಇಡ್ತಾರೆ ರೀ ಮನುಷ್ಯರು. ಇದಾದ್ರೆ ಒಂದೇ ಸಲಕ್ಕೆ ಹೋಗ್ಬಿಡ್ತೈತೆ ರೀ ಊಟ. ಬಿತ್ತಿದ್ದು ಇದ್ರಲ್ಲೇ ಬಿತ್ತೀರಿ? ಇದೆಲ್ಲ ಬಿತ್ತದ ಇದ್ರಲ್ಲೇ ಬಿತ್ಕೊಂಡು ಬಿತ್ತದ ದೊಡ್ಡ ಎಕರೆಲಿ ಬಿತ್ತೈತೆ ರೀ ಇದು. ದೊಡ್ಡ ಎಕರೆ ಇದಕ್ಕೆ ಬರ್ತೈತಿ, ಇದಕ್ಕೂ ಬಂದವ್ರಿ ಮಿಷನ್ ಸಣ್ಣವು ಅದಾವು. ಇದ್ರಲ್ಲ ದೊಡ್ಡ ಎಕರೆಲಿ ಬಿತ್ತಕ್ಕೆ ಬರ್ತೈತಿ, ಇದಕ್ಕೂ ಬಂದವ್ರಿ ಮಿಷನ್ ಎಲ್ಲ. ಇದಕ್ಕೆ ದೊಡ್ಡ ಟ್ಯಾಕಿಗೆ ಏನೋ ಬಂದವು, ಎಲ್ಲವಕ್ಕೂ ಇವಕ್ಕೂ ಬಂದವು ಸಾಮಾನುಗಳು. ಇವೆಲ್ಲ ಒಳ್ಳೆ ಉಪಯೋಗ ಅದರಿಂದ ಸರ್ ಲೇಬರ್ ಫಾರ್ಮ್ಗೆ ಇದು ಈ ಮಷಿನ್ಗಳೆಲ್ಲ ಸಾಕಷ್ಟು ಉಪಯೋಗ ಆಗ್ತವೆ. ಇವತ್ತಿನ ರೈತರಿಗೆ ಭಾಳ ಕಷ್ಟ ಐತೆ. ಹೌದು ಸರ್. ಲೇಬರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದಾವೆ, ಸರಿಯಾಗಿ ವರ್ಕ್ ಮಾಡೋದು ಎಕ್ಸಾಕ್ಟಾಗಿ ಕಷ್ಟ ಆಗುತ್ತೆ. ಸರ್ಕಾರದಿಂದ ಲೇಬರ್ಸ್ಗೆ ಅನುಕೂಲದಿಂದ ಈ ವ್ಯವಸಾಯಕ್ಕೆ ಬರೋದೇ ಇಲ್ಲ ಜನ. ಹೀಗಾಗಿ ವ್ಯವಸಾಯ ಕುಂಠಿತಗೊಂಡು ಬಿಡವು. ಈ ಉದ್ದೇಶಕ್ಕೆ ಇಂಥ ಮಷಿನ್ಗಳು ಬಂದಿದ್ದು ರೈತರಿಗೆ ಮಿತ್ರ. ಇವು ರೈತನ ಮಿತ್ರ ಸರ್. ಸರ್ ಇದು ಎಲ್ಲ ಇದಕ್ಕೆ ಹೆಲ್ಪ್ ಆಗುತ್ತಲ್ಲ ಸರ್? ಪ್ರತಿ ಒಂದು ಇದಕ್ಕೂ ಇದನ್ನು ಉಪಯೋಗಿಸ್ಬೋದು, ಬಿತ್ಬೋದು ಬೆಳೆ. ಹೌದು ಸರ್ ಕಟಾವಿಗೆ ಏನಾದರೂ ಇದನ್ನು ಬಳಸಕ್ಕೆ ಇನ್ನೂ ಅದನ್ನ ಬೇರೆ ಮಷಿನ್ ಇದಾವೆ, ಇನ್ನೂ ಇದಕ್ಕೆ ಇನ್ನೂ ಮಾಡೋ ಇನ್ನು ಮುಂದಿನ ದಿನಗಳು ಅದನ್ನು ಮಾಡ್ತಾರೆ. ದೊಡ್ಡ ಟ್ಯಾಕ್ಟ್ರಿ ಮಾಡೋದನ್ನು ಸಣ್ಣ ಟ್ಯಾಕ್ಟ್ರಿಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಈ ಅಡಿಕೆ ದೊಡ್ಡ ದೊಡ್ಡ ಕ್ರಾಪ್ನಲ್ಲಿ ಕಟ್ಟಿಂಗ್ ಮಷಿನ್ ಹುಲ್ಲೇನು ಕಡಿತಲ್ಲ, ಇದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಇವೆಲ್ಲ ಬಂದ್ಬಿಟ್ಟಾವೆ ಇವೆಲ್ಲ. ಯಾಕಂದ್ರೆ ಯಾವುದು ಉಳುಮೆ ಮಾಡ್ಲಾರ ಜಾಗದಾಗ ಇಂಥ ಶೂರ್ ಮಾಡ್ಬೋದು. ಆಮೇಲೆ ಸಣ್ಣ ಪುಟ್ಟ ಟ್ರ್ಯಾಕ್ ಹಿಂದೆ ಇದನ್ನ ಹಾಕೊಂಡ್ಬಿಟ್ರೆ ಸಾಗಣೆಗೂ ಅನುಕೂಲ ಇದೆ. ಸರ್ ಏನು ಅಡಿಕೆ ಐತೆ, ತೆಂಗು ಐತೆ, ಏನಾಯ್ತು ಟ್ರಾಲಿ ಮುಖಾಂತರ ಹೊರಗಡೆ ಮಾರ್ಕೆಟಿಗೆ ಕಳ್ಸಕ್ಕೆ ಸಣ್ಣ ಬೇಸಾಯ ಹಿಡುವಳಿದಾರಿಗೆ ಅನುಕೂಲ ಆಗುತ್ತೆ. ಏನು ದೊಡ್ಡ ಟ್ಯಾಕ್ಟ್ರಿ ಮಾಡೋ ಕೆಲಸ ಮಾಡ್ತೀರಿ ಅಷ್ಟು ಕೆಲಸ. ಇದು ಹೇಳಿದ್ನಲ್ಲ ಅವ್ನು ನಮ್ಮ ಡ್ರೈವರ್ ಹೇಳಿದ್ನಲ್ಲ, ಅವ್ರದ್ದೇ ಇದು ಗಾಡಿ 4 ಎತ್ತಿನ ವ್ಯವಸಾಯ ತೂಗಿಸ್ಬೋದು, ಅಷ್ಟಂತ ಅನುಕೂಲ ಇದೆ. ಆದ್ರೆ ಸೆಗಣಿಲ್ಲ ಇದರಿಂದ, ಸೆಗಣಿಲ್ಲ, ಮೂಲ ಗೊಬ್ಬರ ಸಿಗೋದಿಲ್ಲ. ಹಿಂಗಾಗಿ ಎಲ್ಲ ಮಷಿನ್ ಆಗಿರೋದ್ರಿಂದ ಅದು ಒಂದು ಬಾಧಕ. ರೈತರಿಗೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಇವತ್ತಿನ ಜೀವನ ಉಳಿಬೇಕಂದ್ರೆ ಇವು ನಾವು ಉಪಯೋಗಿಸಬೇಕು ಸರ್. ಇದರಿಂದ ಸೆಗಣಿ ಸಿಗಲ್ಲ, ಅದರಿಂದ ಬದುಕಬೇಕಂದ್ರೆ ಇದು ಬೇಕು. ಹೌದು, ಬದುಕಬೇಕಂದ್ರೆ ನಾವು ಇದನ್ನು ಉಪಯೋಗಿಸ್ಲೇಬೇಕು. ನಾವು ನೌಕರದಾರ ರಿಟೈರ್ಡ್ ಆಗಿದ್ದು ಮಾಡ್ತಾ ಇದ್ದೇವೆ ಈಗ. ಸರ್ ಏನು ಮಾಡ್ತೀವಿ ಸರ್? ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದೆ, ಸೀನಿಯರ್ ಫಾರ್ಮಸಿಸ್ಟ್ ಅಂತಿದ್ದೆ. ನಮ್ಮ ಪೂರ್ವಜಿತ ಆಸ್ತಿ ಇತ್ತು, ನೀರಾವರಿ ಈಗ ಮೊದಲಿಂದ ಇತ್ತಿದೆ, ನೀರಾವರಿ ಮಾಡ್ಕೊಂಡು ಈ ಸಲ ಅಡಿಕೆ ಬಿತ್ತೀವಿ. ಸರ್ 4 ಎಕರೆ ನಮ್ಮ ಬ್ರದರ್. ಸರ್ ಅಡಿಕೆ ಸಾಲಿನ ಸಾಲ ಏನಾದ್ರು ಅದು 8-9 ಇದೆ ರೀ. 8-9 ಇದೆ. ಬಟ್ 510 500 ಇವು 1 ಎಕರೆ ಕೂತ್ಕೊಂಡು 1 ಎಕರೆ ಸರ್. ಇದು ಮಧ್ಯದಲ್ಲಿ ಈಗ ರಾಗಿ ಬಿತ್ತನೆ ರಾಗಿ ಮೊದಲೇ ಬೆಳೆ ಸರ್? ಹೌದು, ಮೊದಲೇ ಬೆಳೆ. ನೀವು ಬೇರೆ ಬೆಳಿಬೇಕಂತ ಪ್ಲಾನ್? ನಾವು ಬೆಳೆ ಕಬ್ಬು ಬಿತ್ತಿದ್ದು, ಕಬ್ಬು ತೆಗೆದು ಇದು ಮಾಡ್ತೀವಿ. ಅಲ್ಲ ಸರ್, ಈಗ ಅಡಿಕೆ ಮಧ್ಯದಲ್ಲಿ ಮಾಡಿ ಸದ್ಯ ಮಾಡ್ಬೋದು, ಇನ್ನೊಂದು ವರ್ಷ 2 ವರ್ಷ ಮಾಡೋದು. ದೊಡ್ಡದಾದ್ಮೇಲೆ ಮಾಡ್ಲಿಕ್ಕೆ ದೊಡ್ಡದ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಕಾಫಿ ಅಂತ ಅದನ್ನ ಅವ್ನು ಮಾಡ್ಬೋದು ರೀ, ಕಾಫಿ, ಜಾಜಿ ಇಂಥ ಕ್ರಾಪ್ ಮಾಡ್ಬೋದು. ಮಾಡೋದಲ್ಲ ಸರ್? ಯಾಕಂದ್ರೆ ನಮಗೆ ಎಲ್ಲ ಕಲ್ಯಾಣ ಕರ್ನಾಟಕದಾಗ ಕೊಂಬಳಿ ಇದಲ್ಲ, ಇಲ್ಲ ಸುತ್ತಮುತ್ತೆಲ್ಲ ರೈತರೆಲ್ಲ ಮಾಡ್ತಾರೆ. ಕಾಫಿ, ಜಾಜಿ, ಆಮೇಲೆ ಮೆಣಸು, ಕರಿಮೆಣಸು, ಕಪ್ಪು ಬಂಗಾರ ಇದಾವೆ ಎಲ್ಲ ಕಡೆ ಮಾಡ್ತಾ ಇದಾರೆ. ಈಗೇನು ಮಲೆನಾಡು ಈ ಕಡೆ ಬಂದ್ಬಿಟ್ಟದಲ್ಲ. ಇದು ಹನಿ ನೀರಾವರಿ ಮಾಡೋದ್ರಿಂದ ಅದೊಂದು ಉಪಯೋಗ ಇದೆಯಲ್ಲ. ಹೌದು ಸರ್. ಹಂಗಂದ್ರೆ ಒಟ್ಟು ತಾಂತ್ರಿಕತೆ ಅಳವಡಿಸ್ಕೊಳ್ಳೋದು ಬೆಸ್ಟ್. ಇವತ್ತಿನ ಕಾಲಕ್ಕೆ ಬೇಕೇ ಬೇಕು. ತಾಂತ್ರಿಕ ಎಲ್ಲ ಜೀವನನೇ ಇಲ್ಲ ನೋಡ್ರಿ ಈಗ. ತಾಂತ್ರಿಕ ಇಲ್ಲ ಜೀವನ ಇಲ್ಲ. ಹೌದು. ಸರ್ ಆದ್ರೆ ನಿಮ್ಮ ಅನುಭವ ಯುವಕರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಸರ್? ಎಲ್ಲರೂ ಯುವಕರು ಇದನ್ನು ಅಳವಡಿಸಿದ್ರೆ ಸುಖವಾಗಿರ್ಬೋದು ರೈತ. ಯಾವುದೋ ದುಶ್ಚಟ ಮಾಡಬಾರ್ದು ನಮ್ಮ ರೈತರು, ಅದೇ ಮೂಲ. ಆರೋಗ್ಯವನ್ನು ಕಾಪಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಸಾಕಷ್ಟು ಅನುಕೂಲ ಮಾಡ್ಕೋಬೋದು. ಈಗ ಶಾರದಲ್ಲಿ ಹೋದ್ರೆ ಏನು ಸಿಗುತ್ತೆ ರೀ? ಸುಮ್ಮನೆ ನಮ್ಮ ರೈತರು ಹುಡುಗರು ಅರ್ಥ ಮಾಡ್ಕೊಳೋದಿಲ್ಲ. ಇಲ್ಲೇ ನಮ್ಮಲ್ಲಿ ಬದುಕು ಕಟ್ಕೋಬೋದು. ಹೌದು, ಬೆಂಗಳೂರು ಅಂತೇಳಿ ಹೋದ್ರೆ ಏನು ಕೆಲಸ ಸಿಗುತ್ತೆ ನಮ್ಮಲ್ಲಿಗೆ? ಏನು ಬದುಕ್ಬೋದು ಹೇಳ್ರಿ? ಅವ್ರು 8,000 ಬೆಂಗಳೂರು ಜೀವನ ಆಗಲ್ಲ. ಇಲ್ಲ ಅಷ್ಟು ದುಡಿತಾರೆ, ಆ ಕಡೆಗೆ ಆಸಕ್ತಿ ಕಡಿಮೆ. ಸರ್ಕಾರನೂ ಇದನ್ನು ಇಂಡಸ್ಟ್ರಿ ಅಂತ ಟ್ರೀಟ್ ಮಾಡ್ಬೇಕ್ರಿ. ಒಂದು ರೈತನ ಕೆಲಸನ ಒಂದು ಇಂಡಸ್ಟ್ರಿ ಅಂತ ಟ್ರೀಟ್ ಮಾಡೋದು, ಅದು ಅವಾಗ ಮಾತ್ರ ಅನುಕೂಲ ಆಗುತ್ತೆ. ಇದನ್ನು ಇಂಡಸ್ಟ್ರಿ ಅಂತ ಎಂದು ಮಾಡ್ತಾರೆ ಅಂದು ರೈತರುಗಳು ಜೀವನ ಸರಿ ಹೋಗುತ್ತೆ ನೋಡ್ರಿ.